ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ಬೈಬಲ್ ಪ್ರಶ್ನೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಯೆಹೋಶುವ, ನ್ಯಾಯಸ್ಥಾಪಕರು, ರೂತಳು, 1 ಸಾಮುವೇಲ, 2 ಸಾಮುವೇಲ ಈ ಪುಸ್ತಕಗಳನ್ನು ಬರೆದವರು ಯಾರು, ಎಲ್ಲಿ, ಯಾವಾಗ? ಉತ್ತರ ಗೊತ್ತಿದ್ದರೆ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಕಳೆದ ವಿಡಿಯೋದ ಪ್ರಶ್ನೆಗೆ ಇಂದು ಉತ್ತರವನ್ನು ನೋಡಿಕೊಳ್ಳೋಣ. ಆದಿಕಾಂಡ, ಇದನ್ನು ಬರೆದವರು ಮೋಶೆ. ಎಲ್ಲಿ ಬರೆದರು ಎಂದರೆ 40 ವರ್ಷದ ಅರಣ್ಯ ಪ್ರಯಾಣದಲ್ಲಿ ಇದನ್ನು ಬರೆದರು. ಯಾವಾಗ ಎಂದರೆ ಕ್ರಿಸ್ತಪೂರ್ವ 1446ರಿಂದ 1406ರಲ್ಲಿ ಇದನ್ನು ಬರೆದರು. ವಿಮೋಚನಾ ಕಾಂಡ, ಇದನ್ನು ಬರೆದವರು ಮೋಶೆಯಾಗಿದ್ದಾರೆ. ಎಲ್ಲಿ ಎಂದರೆ ಸೀನಾಯಿ ಪರ್ವತದ ಬಳಿ. ಯಾವಾಗ ಎಂದರೆ ಕ್ರಿಸ್ತಪೂರ್ವ 1446ರಿಂದ 1406ರಲ್ಲಿ ಬರೆದರು. ಯಾಜಕ ಕಾಂಡ, ಇದನ್ನು ಬರೆದವರು ಮೋಶೆಯಾಗಿದ್ದಾರೆ. ಎಲ್ಲಿ ಎಂದರೆ ಸೀನಾಯಿ ಪರ್ವತದ ಬಳಿ. ಯಾವಾಗ ಎಂದರೆ ಕ್ರಿಸ್ತಪೂರ್ವ 1446ರಿಂದ 1406ರಲ್ಲಿ ಇದನ್ನು ಬರೆದಿದ್ದಾರೆ. ಅರಣ್ಯಕಾಂಡ, ಇದನ್ನು ಬರೆದವರು ಮೋಶೆಯಾಗಿದ್ದಾರೆ. ಎಲ್ಲಿ ಎಂದರೆ 40 ವರ್ಷದ ಅರಣ್ಯ ಪ್ರಯಾಣದಲ್ಲಿ. ಯಾವಾಗ ಎಂದರೆ ಕ್ರಿಸ್ತಪೂರ್ವ 1446ರಿಂದ 1406ರಲ್ಲಿ ಇದನ್ನು ಬರೆದಿದ್ದಾರೆ. ಧರ್ಮೋಪದೇಶ ಕಾಂಡ, ಇದನ್ನು ಬರೆದವರು ಮೋಶೆ ಮತ್ತು ಯೆಹೋಶುವ ಆಗಿದ್ದಾರೆ. ಮೋಶೆಯ ಮರಣದ ಅಧ್ಯಾಯಗಳನ್ನು ಯೆಹೋಶುವ ಬರೆದಿದ್ದಾರೆ ಎಂದು ನಂಬುತ್ತಾರೆ. ಹಾಗಾಗಿ ಧರ್ಮೋಪದೇಶ ಕಾಂಡವನ್ನು ಮೋಶೆ ಮತ್ತು ಯೆಹೋಶುವ ಬರೆದಿದ್ದಾರೆ. ಎಲ್ಲಿ ಎಂದರೆ ಮೋವಾಬ್ ಬಯಲಿನಲ್ಲಿ ಇದನ್ನು ಬರೆದಿದ್ದಾರೆ. ಯಾವಾಗ ಎಂದರೆ ಸರಿಸುಮಾರು 1406ರಲ್ಲಿ ಬರೆದಿದ್ದಾರೆ. ಉತ್ತರ ಇದೇ ಆಗಿದೆ. ನಿಮ್ಮಲ್ಲಿ ಇದಕ್ಕೆ ಕೆಲವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆಯು ನಿಮ್ಮೊಂದಿಗಿರಲಿ. ಆಮೇನ್.